ಆತ್ಮೀಯರೇ, ತಮಗೆಲ್ಲ ಶಿವಕುಮಾರ್ ಸ್ವಾಮಿ ಯರಬಾಗನ ನಮಸ್ಕಾರಗಳು ಹಾಗೂ ಗುರುಮನೆ ಗೌರಿ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ವರ್ಷ 2026ರ ಮಾರ್ಚ್ ತಿಂಗಳ 3ರಂದು ಅಂದರೆ ಬರುವ ಹೋಳಿ ಹುಣ್ಣಿಮೆಯಂದು ಖಗ್ರಾಸ ಗ್ರಸ್ತೋದಯ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಗ್ರಹಣವು ಪ್ರಾರಂಭವಾಗುವ ಅಂದರೆ ಸ್ಪರ್ಶ ಸಮಯವು ಮಧ್ಯಾಹ್ನ 3:19 ಗ್ರಹಣ ಮುಗಿಯುವುದು ಅಂದರೆ ಮೋಕ್ಷ ಕಾಲ ಸಂಜೆ 6:48. ಒಟ್ಟು ಈ ಗ್ರಹಣದ ಪುಣ್ಯಕಾಲವು 3:33 ಇರಲಿದೆ. ಈ ಗ್ರಹಣವು ಭಾರತದಲ್ಲಿ ಕಾಣಿಸುವುದರಿಂದ ಈ ಗ್ರಹಣದ ನಿಯಮಗಳೆಲ್ಲವೂ ಪಾಲಿಸಲೇಬೇಕು. ಗ್ರಹಣದ ದಿನ ವೇದಕಾಲವು ಸೂರ್ಯೋದಯದಕ್ಕಿಂತ ಮೊದಲೇ ಆರಂಭವಾಗುವುದರಿಂದ ಆ ದಿನ ಮುಂಜಾನೆ 3 ಗಂಟೆಯಿಂದ 6 ಗಂಟೆಯವರೆಗೆ ಭೋಜನ ಮಾಡುವುದು ಒಳ್ಳೆಯದು. ಇನ್ನು ವಯಸ್ಸಾದವರು, ಚಿಕ್ಕ ಮಕ್ಕಳು, ರೋಗಿಗಳು, ಅಶಕ್ತರು, ಗರ್ಭವತಿಯರು ಮುಂಜಾನೆ 9 ಗಂಟೆಯವರೆಗೆ ಭೋಜನ ಮಾಡಬಹುದು. ಈ ಗ್ರಹಣದ ಸಮಯದಲ್ಲಿ ಸ್ನಾನ ಮಾಡಿ ದೇವರ ಪೂಜೆ, ಜಪ, ಹೋಮ, ದೇವರ ನಾಮಸ್ಮರಣೆ ಮಾಡಿಕೊಳ್ಳುವುದು ಒಳ್ಳೆಯದು. ಗ್ರಹಣದ ಮೋಕ್ಷದ ನಂತರ ಮತ್ತೆ ಸ್ನಾನ ಮಾಡಬೇಕು. ಈ ಗ್ರಹಣದಿಂದ ಯಾವ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆಂದು ನೋಡುವುದಾದರೆ, ಮಿಥುನ, ತುಲಾ, ವೃಶ್ಚಿಕ, ಮೀನ ರಾಶಿಯವರಿಗೆ ಶುಭ ಫಲ ದೊರೆಯಲಿದೆ. ಮೇಷ, ಕರ್ಕ, ಧನಸ್ಸು, ಕುಂಭ ಈ ರಾಶಿಯವರಿಗೆ ಮಿಶ್ರ ಫಲ ದೊರೆಯಲಿದೆ. ಹಾಗೂ ವೃಷಭ, ಸಿಂಹ, ಕನ್ಯಾ, ಮಕರ ರಾಶಿಯವರಿಗೆ ಅನಿಷ್ಟ ಫಲ ದೊರೆಯುವುದು. ಈ ಅನಿಷ್ಟ ಫಲ ದೊರೆಯುವಂತಹ ರಾಶಿಯವರು ಗ್ರಹಣದ ಸಮಯದಲ್ಲಿ ಸೂರ್ಯ, ಚಂದ್ರ, ರಾಹು, ಕೇತುಗಳ ಮಂತ್ರ ಜಪ ಮಾಡುವುದಾಗಲಿ, ದಾನ ಧರ್ಮ ಮಾಡುವುದರಿಂದ ಈ ಗ್ರಹಣದ ಅನಿಷ್ಟ ಫಲ ಕಡಿಮೆಯಾಗುವುದು. ಇದುವರೆಗೆ ನಮ್ಮ ಚಾನಲನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.